ಹಾಯ್ ಹಲೋ ಎಲ್ರಿಗೂ ಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ 2ನೇ ಭಾಗವನ್ನು ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, 1 ಲೈಕ್ ಕೊಡಿ. ಈ ಕಡೆ ದೇವ್ಯಾನಿ ಡಾಕ್ಟ್ರಿಗೆ ಫೋನ್ ಮಾಡ್ಬಿಟ್ಟು, ಏನ್ರಿ ನಿಮಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡವಾ? ಕೊಡಲ್ವಾ ದುಡ್ಡನ್ನ ನಾನು? ಹಾಗಾಗಿ ಈ ತಗೊಳ್ತಾನೆ ಇರ್ತೀರ ದುಡ್ಡನ್ನ. ಅಷ್ಟೆಲ್ಲ ಇದ್ದು ಅವನೊಬ್ಬನ್ ನೋಡ್ಕೊಳಕ್ಕಾಗ್ಲಿಲ್ವೇನ್ರಿ? ನೀವೆಲ್ಲ ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಎಷ್ಟು ಸುಲಭವಾಗಿ ಲೆಟರ್ ಬರ್ಕೊಟ್ಟಿದ್ದಾನ್ರಿ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಸಾರಿ ಮೇಡಮ್, ಇನ್ನು ಈ ರೀತಿ ಆಗ್ದಾಗ ನೋಡ್ಕೊಳ್ತೀವಿ. ಅದಕ್ಕೆ ದೇವಿಯಾನಿ ಹೇಳ್ತಾರೆ, ಈಗ ಆಗೋಗಿದ್ಯಲ್ಲ, ಈಗ ಪರಿಹಾರ ಏನು? ನಿಮ್ 2 ಅಕ್ಷರ ಸಾರಿಯಿಂದ ಏನ್ರಿ ಪ್ರಯೋಜನ ತುತ್ತು ಅಂತ ಹೇಳಿ ಫೋನ್ ಇಡ್ತಾಳೆ. ಅದಂತರ ಮಗಳು ಬರ್ತಾಳೆ. ಮಗಳು ಬಂದು, ಮಾಮ್ ಏನ್ ಮಾಮ್ ಇದು? ಮನಸ್ವಿ ಬರ್ತಾ ಇದ್ದಾಳಂತೆ. ನೀ ಇಷ್ಟೆಲ್ಲ ರಿಸ್ಕ್ ತಗೋತಾ ಇದೀಯಾ, ಆದ್ರೆ ಡ್ರೈವರ್ ಪತ್ತೆ ಆಗ್ಬಿಟ್ರೆ ಮನಸ್ವಿನ ಪಾತ್ರನೂ ಬರುತ್ತಾ ಮಾಮ್? ಏನ್ ಮಾಡುದು ಮಾಮ್? ಇವಾಗ ಇವಳೊಬ್ಬೇ ವಿಲನ್ ಅಂತ ಅನ್ಕೊಂಡಿದೆ, ಮತ್ತೊಂದು ಕ್ಯಾರೆಕ್ಟರ್ ಸೃಷ್ಟಿ ಆಗ್ತಾ ಇದೆ. ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಏನ್ ಸಮಸ್ಯೆ ಆಗಲ್ಲ ಬೇಬಿ. ಕಣ್ಣಿಗೆ ಕಾಣದೇ ಇರೋ ಮನಸ್ವಿಗೋಸ್ಕರ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನ ಅವಳನ್ನ ಅಜಿತಿಗೆ ತಂದ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ಅವಳು ಇವಾಗ ಏನಾದ್ರು ಸಿಕ್ಕಿದ್ರೆ ಏನ್ ಮಾಮ್? ಈ ಟೀ ಅಂಗಡಿ ಬೇರೆ ಜೊತೆನಲ್ಲಿ. ನೀನೇನೋ ಓಡಿಸಿ ಮನೆಗೆ ಬರೋಣ ಅಂದ್ರೆ ಇಲ್ಲಿ ಮತ್ತೆ ಪ್ರಿಯಾರಿಟಿ, ಹೌದಲ್ವಾ? ಸಾಕು ಜಾಸ್ತಿ ಕಲ್ಪನೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಬದುಕಿದಾಳೆ ಅಂತ ಗೊತ್ತಾಗಿದೆಯೇ ಹೊರತು ಹೇಗಿದ್ದಾಳೆ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ ಹೇಳು? ಇಷ್ಟೆಲ್ಲ ಕಂಡು ಹಿಡಿದವಳು ಅಷ್ಟೊಂದು ಕಂಡು ಹಿಡಿಯಕ್ಕಾಗಲ್ವಾ? ನೋಡು, 20 ವರ್ಷಗಳು ಬೇಕಾಯ್ತು ಅವನು ಯಾರು ಅಂತ ಹೇಳಿ ಕಂಡಿಡಿಯಕ್ಕೆ. ಇನ್ನು ಮನಸ್ವಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದನ್ನ ಕಂಡಿಡಿಯಕ್ಕೆ ಇನ್ನೆಷ್ಟು ವರ್ಷಗಳು ಬೇಕಾಗ್ಬೋದು? ನೀನು ಹೇಳು. ಯೋಚನೆ ಮಾಡ್ಬೇಡ ಬೇಬಿ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಅಜಿತನ್ನ ನಿನ್ನನ್ನ ಒಂದು ಮಾಡಿರ್ತೇನೆ. ನನ್ನ ಮೇಲೆ ನಂಬಿಕೆ ಇಡು ಅಷ್ಟೆ. ನಂಬಿಕೆ ಇಲ್ದೇನೆ ಇಷ್ಟೊಂದು ಕಾದಿದ್ದಮ್ಮ. ಮತ್ತೆ ಸುಮ್ಮನಿರು. ಈ ಕಡೆ ಅಜಿತ್ತು ಶ್ರವಣ್ ಮಾಮ, ಮನಸ್ವಿ ಮತ್ತೆ ಶಾರದತ್ತನ ಸಂಕ್ರಾಂತಿ ಹಬ್ಬದ ದಿನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೊರಡ್ತಾರೆ. ಕಾಡು ಮಧ್ಯದಲ್ಲಿ ಕಾರು ಕೆಟ್ಟು ನಿಂತ್ಕೊಳ್ತದೆ. ಅದ್ರ ಮಧ್ಯದಲ್ಲಿ ಕಾಡು ಪ್ರಾಣಿಗಳೇನಾದ್ರೂ ದಾಳಿ ಮಾಡಿದೆ, ಗುರ್ತಿಗೆ ಅವ್ರ ಬಟ್ಟೆನೋ ಬೇರೆನೇನಾದ್ರೂ ಗುರ್ತು ಸಿಗ್ಬೇಕಿತ್ತಲ್ವಾ? ಅದ್ಯಾವುದು ಸಿಕ್ಕಿಲ್ಲ ನಮ್ಗೆ. ಜೊತೆಗೆ ಇವ್ರನ್ನ ಯಾವ ಕಾರು ಎಲ್ಲೋಯ್ತು, ಇದ್ರ ಮಧ್ಯೆ ಮಾಮ ಬರೋದ್ಕಿನ್ನ ಮೊದಲು ಅದ್ರ ಮಧ್ಯೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದಾರೆ ಅನ್ನೋದಾದ್ರೆ ಅದು ಗುರ್ತು ಹಚ್ಚಬಹುದು, ಪತ್ತೆ ಹಾಕ್ತಾರೆ. ಅದಕ್ಕೆ ರಮಣ್ ಹೇಳ್ತಾನೆ, 20 ವರ್ಷದ ಕೆಳಗೆಲ್ಲ ಮಕ್ಕಳನ್ನ ಒತ್ಕೊಂಡು ಹೋಗೋರು ಅನ್ನೋದೆಲ್ಲ ಇತ್ತಲ್ಲ, ಆ ಗುಂಪೇನಾದ್ರೂ ಅಟ್ಯಾಕ್ ಮಾಡಿರ್ಬೋದು, ಆ ಗುಂಪಾದ್ರೂ ಕಾಡ್ನಲ್ಲಿ ಇರ್ಬೋದಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ ಅಪ್ಪ, ಇದು ಪ್ರೀ ಪ್ಲಾನ್ಡ್ ಇದು. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಪ್ರೀ ಪ್ಲಾನ್ಡ್? ಅದಕ್ಕೆ ಅಜಿತ್ ಹೇಳ್ತಾನೆ, ಅದೇ ಶ್ರವಣ್ ಮಾವ ಪ್ರತಿ ವಾರನೂ ಕೂಡ ಕಾರ್ನ ಚೆಕ್ ಮಾಡಿಸ್ತಾ ಇದ್ರು. ಹಾಗೆ ಸ್ವಂತ ಮಕ್ಳ ತರ ನೋಡ್ಕೊಳ್ತಾ ಇದ್ರು. ಇದಕ್ಕಿದ್ದಾಗೆ ಕೆಟ್ಟೋಗಕ್ಕೆ ಸಾಧ್ಯ? ಅದು ಕಾಡ್ಗೋಗೋದಿನಾನೆ ಸಾಧ್ಯನೇ ಇಲ್ಲ ಅತ್ತೆ. ಸೊ ಕಾರು ಕೆಟ್ಟಿರೋದ್ರಲ್ಲೇ ಯಾರೋ ಕೈವಾಡ ಇದೆ. ಇದನ್ನ ಪತ್ತೆ ಹಾಕ್ಬೇಕು. ಔಟ್ಸ್ಕರ್ಟ್ಸ್ ಇಂದ ಕಾರ್ ಕೆಟ್ಟೋಗಿರೋ ಜಾಗಕ್ಕೆ 5-10 ನಿಮಿಷ ಸಾಕು. ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಜಾಮಿಕ್ ಆಗ್ತಿರಲಿಲ್ಲ, ಗೂಡ್ಸ್ ಗಾಡಿಗಳು ಹೋಗ್ತಾ ಇರೋ ಜಾಗ. ಲಾರಿಗಳು ಓಡಾಡೋಕೆ ಆ ಕಾಡಿನ ರಸ್ತೆಯಿಂದ ಸ್ಟ್ರೈಟ್ ಹೈವೇಗೆ ಯಾವುದು ಕೂಡ ಜಾಯ್ನ್ ಆಗೋ ರೋಡು ಕೂಡ ಇಲ್ಲ. ಮಾವ ಅಲ್ಲಿ ಬರೋ 5-10 ನಿಮಿಷದೊಳಗಾಗಿ ಯಾರೋ ಬಂದಿದ್ದಾರೆ ಮಧ್ಯೆ. ಅವಾಗ ಶಾರದತ್ತೆಗೆ ಏನೋ ಅಪಾಯ ಆಗಿದೆ. ಹಾಗಾಗಿ ಶಾರದತ್ತೆ ಪತ್ತೆ ಆಗ್ತಾ ಇಲ್ಲ. ಕಾಡಿನಲ್ಲಿ ಯಾವುದೇ ದಾಖಲಾತಿಗಳಿಲ್ಲ. ಆದ್ರೆ 5-10 ನಿಮಿಷದೊಳಗಾಗಿ ಕಾಡಿನಲ್ಲಿ ಯಾವ್ಯಾವ ಗಾಡಿಗಳು ಪಾಸ್ ಆಗಿವೆ ಅಂತ ಹೇಳಿ ಅದೇ ತಿಳ್ಕೊತೀಯ ನೀನು? ಹೇಳಿ ಕೇಳಿ ಅದು CCTV ಇರುವಂತ ಕಾಲ ಅಲ್ಲ, 20 ವರ್ಷಗಳ ಕಾಲದ್ದು. ಹೇಗ್ ಸಿಗುತ್ತೆ? ಇರ್ಲೇಬೇಕು. ಅಲ್ಲಿ ಯಾವ್ಯಾವ ಗಾಡಿಗಳು ಹೋಗಿರುತ್ತೋ ಅದರೆಲ್ಲದರ ರಿಜಿಸ್ಟ್ರೇಷನ್ ಕೂಡ ಅಲ್ಲಿ ದಾಖಲಾಗಿರುತ್ತೆ. ಅದಷ್ಟು ಸಿಕ್ಕರೆ ಸಾಕು. ಆಗ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರು, ಆ ಟೈಮಲ್ಲಿ ಯಾರಿದ್ರು ಆ ಜಾಗದಲ್ಲಿ, ಅದೆಲ್ಲವನ್ನೂ ಕೂಡ ಸಿಕ್ಕಿಬಿಟ್ರೆ ಇದು ನಮಗೆ ಪಕ್ಕ ಸಿಕ್ಕೋಗ್ತದೆ.
ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ಕಾಡೊಳಗಡೆ ಹೋಗಿದ್ದೆ ಅವರು, ಮನಸ್ವಿನ ಎತ್ಕೊಂಡೋಗಿರೋ ಡ್ರೈವರ್ ಯಾರು, ಆ ಡ್ರೈವರ್ ಮಗುನ ಎತ್ಕೊಂಡೋದಾಗ ಯಾರಿದ್ರು, ಶಾರದತ್ತಿ ಏನಾಗಿರ್ಬೋದು ಅನ್ನೋದು ಅವನಿಗೆ ಗೊತ್ತೇ ಇರ್ತದೆ ಆ ಡ್ರೈವರ್ಗೆ, ಹೌದಲ್ವಾ? ಅದಕ್ಕಿಲ್ಲಿ ಸಂಗೀತ ಹೇಳ್ತಾ ಅದೇಗೋ ಅಮ್ಮ, ಅಜಿತ್ ಹೇಳ್ತಾನೆ, ಯಾವ ತಾಯಿನೂ ಕೂಡ ತನ್ನ ಮಗುಗೆ ಏನಾದ್ರೂ ಆಗತ್ತೆ ಅಂತ ಅಂದಾಗ ಸುಮ್ಮನೆ ಬಿಡೋದಿಲ್ಲ. ಆದ್ರೂ ಆ ಜಾಗದಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ, ಶಾರದತ್ತೆಯಿಂದ ಬೇರ್ಪಡಿಸಿದ್ದಾರೆ ಅಂತ ಅಂದ್ರೆ ಶಾರದತ್ತೆಗೇನೋ ಆಗಿದೆ. ಯಾವ ತಾಯಿ ತಾನೇ ಬಿಟ್ಕೊಡ್ತಾರೆ ಮಗುನ? ಹಾಗಂದಾಗ ದೇವಿಯಾನಿ ಜ್ಞಾಪಿಸ್ಕೊಳ್ತಾಳೆ, ಶೂಟ್ಔಟ್ ಮಾಡಿರೋದಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಇದನ್ನ ನಾನು ನಾಳೆ ಬೆಳಗ್ಗೆಯಿಂದಲೇ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಮೊದಲು ಚೌಕಿನಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅನ್ನೋದನ್ನ ಪತ್ತೆ ಹಾಕೋಬೇಕು. ಸರಿನಪ್ಪ. ಅದಕ್ಕೆ ಸತ್ಯನ ಹೇಳ್ತಾ, ಸರಿನಪ್ಪ, ನಾಳೆಯಿಂದಲೇ ಶುರು ಮಾಡಿದನ್ನ. ಆಯ್ತು ಸತ್ಯನ. ಸಂಗೀತ, ಆಯ್ತು, ಬಹಳ ಹೊತ್ತಾಯ್ತು, ಇರ್ಲಿ ಅದು, ಬನ್ನಿ ಎಲ್ರು ಊಟ ಮಾಡೋಣ. ನಡಿಯೋ ಅಜಿತ್ ಅಂದಾಗ, ಇಲ್ಲಮ್ಮ, ಬೆಳಗ್ಗೆ ಭೂಮಿ ಮಾಡಿದ ಕಜಾಯ ವಿಪರೀತ ತಿಂದ್ಬಿಟ್ಟೆ, ಹಾಗಾಗಿ ನನ್ಗೆ ಹಸ್ವಿಲ್ಲಮ್ಮ ಅಂತೇಳಿ ಹೊಟ್ಟೋಗ್ತಾನೆ. ಸಂಗೀತ, ಭೂಮಿ ನೀನಾದ್ರೂ ಬಾ ಊಟ ಮಾಡು ಅಂದಾಗ, ಇಲ್ಲ ಅತ್ತೆ, ನಾನು ಕೂಡ ಸಾಹೇಬ್ರ ಜೊತೆನೆ ತಿಂದ್ಬಿಟ್ಟೆ, ನನಗೂ ಬೇಡ ಅಂತೇಳಿ ಹೊಟ್ಟೋಗ್ತಾಳೆ. ಈ ಕಡೆ ಸತ್ಯನ, ನನ್ಗೊಂಚೂರು ತಟ್ಟೆಗೆ ಹಾಕೊಡು ಬನ್ನಿ, ತಿಂದ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು ಅಂತೇಳಿ ಸತ್ಯನ ಹೆದ್ದೇಳ್ತಾರೆ. ಇಲ್ಲಿ ಅಜಿತ್ತು ಒದ್ದಾಡ್ತಾನೆ, ಹಸುವಿನಿಂದ ನಿದ್ದೆ ಬರುವುದಿಲ್ಲ, ಏನು ನೀರ್ ಕುಡಿತಾನೆ, ಮತ್ತೆ ಹೊಟ್ಟೆ ಅದಿಂಕೊಳ್ತಾನೆ, ಅತ್ತ ಇತ್ತ ಓಡಾಡ್ತಾನೆ, ಮತ್ತೆ ಬಂದ್ ನೀರ್ ಕುಡಿತಾನೆ. ಎಷ್ಟು ನೀರ್ ಕುಡಿದ್ರು ಅವನಿಗೆ ಹೊಟ್ಟೆ ಹಸುವನ್ನ ಹಿಂಸಕ್ ಆಗ್ತಾ ಇಲ್ಲ ಅಂತ. ನೀರ್ ಕುಡ್ದು ಹಿಂಗ್ ತಿರುಗ್ತಾನೆ, ಏನ್ ತಿರುಗ್ತಿದ್ದಂಗೆ ಭೂಮಿ, ವಿಲ್ ಡೆಡ್ ಸಾಹೇಬ್ರೆ, ವಿಲ್ ಡೆಡ್ ಅಂದ್ರೆ ಸಿನಿಮಾ ಅಲ್ಲ ಅಂತಾಳೆ. ಅದ್ ಸಿನಿಮಾ ಅಲ್ಲ, ನೀನು ಆ ಸಿನಿಮಾದಲ್ಲಿ ಹೀರೋಯಿನ್ ದೆವ್ವ ಆಗಿರ್ತಾಳಲ್ಲ, ಆ ತರ ಕಾಣ್ತಿದೀಯ. ಅದಕ್ ಭೂಮಿ ಇದ್ದಳು, ಸಾಹೇಬ್ರೆ ಆ ಸಿನಿಮಾದಲ್ಲಿ ಇದೇ ತರ ಸೀರೆ ಉಟ್ಕೊಂಡಿರ್ತಾಳ. ಅದಕ್ಕೆ ಅಜಿತ್ ಇದ್ದವನು, ಅಂತೂ ಇಂತೂ ದೆವ್ವ ಅಂತ ಒಪ್ಕೊಂಡಿಯಲ್ಲ ಸಾಹೇಬ್ರೆ, ಹೊಟ್ಟೆ ಹಸುತ್ತಾ ಇದ್ಯಾ ಅಂತ ಕೇಳ್ತಾಳೆ ಭೂಮಿ. ಅದಕ್ಕೆ ಅಜಿತ್, ಹೊಟ್ಟೆ ಹಸುವ ಚಾನ್ಸೇ ಇಲ್ಲ. ಭೂಮಿ ಹೇಳ್ತಾಳೆ, ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ನೋಡಿ ನೋಡಿ ನೀರ್ ಖಾಲಿ ಬೇರೆ ಮಾಡಿದ್ದೀರಾ ಏನು ಅಂದಾಗ ಅಜಿತ್, ಅದು ಅಂಗರ್ನ ಯಾರು ಬೇಕಾದ್ರೂ ಕಂಡಿಡ್ತಾರೆ, ಆದ್ರೆ ಅಂಗರ್ನ ಅನುಭವಿಸೋದ್ ಬಿಟ್ರೆ ಇನ್ಯಾರು ಕಂಡಿಡಿಯಕ್ ಆಗ್ತಾರೆ? ನೀನ್ ಯಾಕೆ ಕಂಡಿಡ್ದ್ಬಿಟ್ಟೆ? ನನ್ನ ಅಮ್ಮ ಅಂತ ಕೂಗಿದ್ರೆ ಸಾಕು, ಅಮ್ಮನಿಗೆ ನಾನು ಯಾಕೆ ಹೋಗ್ತಾ ಇದೀನಿ ಅಂತ ಅರ್ಥ ಹೋಗ್ತಾ ಇತ್ತು. ಈಗಿರ್ಬೇಕ್ರೆ ಪ್ರತಿಯೊಂದು ಹೆಣ್ಣು ಕೂಡ ಹುಡ್ತಾನೆ ತಾಯಿ ಆಗಿರ್ತಾಳೆ ಸಾಹೇಬ್ರೆ. ಇಷ್ಟ ಹಸ್ವಿರೋರು ಊಟ ಬೇಡ ಅಂದಿದ್ದು ಆವಾಗ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ ಭೂಮಿ. ಮನ್ಸಲ್ಲಿ ನೋವಿದ್ದಾಗ ಖಾಲಿ ಹೊಟ್ಟೆನ ಭಾರ ಅನ್ಸಕ್ ಶುರುವಾಗತ್ತೆ ಅಲ್ವಾ? ಅದಕ್ಕೆ ಅಜಿತ್ ನೋಡ್ತಾ ಇರ್ತಾನೆ. ಮತ್ತೆ ಭೂಮಿ ಹೇಳ್ತಾಳೆ, ಅಪ್ಪ ಅಮ್ಮ ಇರೋವರೆಗೂ ನನಗೆ ಈ ಅನುಭವ ಯಾವಾಗ್ಲೂ ಆಗಿರ್ಲಿಲ್ಲ ಸಾಹೇಬ್ರೆ, ಆದ್ರೆ ಅವ್ರು ನನ್ನಿಂದ ದೂರ ಹೋದ್ಮೇಲೆ ಪ್ರತಿ ದಿನಾನೂ ಕೂಡ ಈ ಅನುಭವ ನನ್ಗೆ ಆಗ್ತಾನೆ ಇದೆ. ಅಜಿತ್ ಹೇಳ್ತಾನೆ, ನೀನು ಎಲ್ಲದಕ್ಕೂ ಎಮೋಷನಲ್ ಆಗ್ತೀಯ, ಚೀರ್ ಭೂಮಿ ಚೀರಪ್. ಈಗ ನನ್ನ ಹೊಟ್ಟೆಲಿರೋ ಬಕಾಸುರ ಹೊಟ್ಟೆ ಹಿಡ್ಕೊಂಡು ಬೆಲೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಅವನಿಗೆ ಸಮಾಧಾನ ಮಾಡೋಕೆ ಏನಾದ್ರೂ ಒಂದ್ ದಾರಿ ಮಾಡು. ಇದೆಯಲ್ಲ ಇನ್ ಕಾಲ್ ಭಾಗ ನೀರು, ಅದನ್ನ ಕುಡ್ಕೋಬಿಡಿ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದನು, ಈಗ ನಾನು ಕುಡ್ದಿರೋ ನೀರಲ್ಲಿ ಬಕಾಸುರ ಈಜಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭೂಮಿ ನಕ್ಕು ನಕ್ಕು ಹೇಳ್ತಾಳೆ. ಅದಕ್ಕೆ ಅಜಿತ್ತು, ನನ್ನ ಹಸು ಸಂಟ ನಿನಗೆ ನಗು ಬರ್ಸ್ ದಷ್ಟಪುಷ್ಟದಿಂದ ಬೆಳೆದು ಛಲಬಲಾಢ್ಯದಿಂದೊಡಗೂಡಿ ಹಿಗ್ಗಿ ಎಮ್ಮರದಂತಿದ್ದ ನನ್ನ ದೇಹ ಹಸಿದು ಬಳಲಿ ಬೆಂಡಾಗಿ ಸೊರಗಿ ಸುಣ್ಣವಾಗಿ ಬಾಯಾರಿಕೆಯಿಂದೊಡಗೂಡಿ ಸೊರಗಿ ಹೋಗಿದೆ ಭೂಮಿ ಅಂತ ಹೇಳ್ತಾನೆ ಡೈಲಾಗ್ನ. ಹೇಳಿದ ತಕ್ಷಣ ಭೂಮಿ ಇದ್ದವಳು, ವಾ 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 ಸಾಹೇಬ್ರೇ, ಎಂಥ ಡೈಲಾಗ್ ಹೊಡೆದ್ಬಿಟ್ರಿ ನೀವು ಸಿನಿಮಾಗೆ ಸೇರ್ಕೋಬೇಕಿತ್ತು ಸಾಹೇಬ್ರೆ. ಹೌದು ಬಿಡು, ಇವಾಗ ಇನ್ನು ನೆಕ್ಸ್ಟ್ ಈ ಸಿನಿಮಾಗೆ ಸೇರ್ಕೊಳ್ಳೋಣ ಈಗ ಅಂತ ಹೇಳ್ತಾನೆ. ಸರಿ, ಅವಳೇನು ಮಾಡ್ತಾಳೆ, ನನಗೆ ನಿದ್ದೆ ಬರ್ತಾಯಿತ್ತಪ್ಪ, ಈ ಗ್ಯಾಪಲ್ಲಿ ಸ್ವಲ್ಪ ಮ್ಯಾಗಿನಾದರೂ ಮಾಡಿಕೊಡ್ಬಾರ್ದಾ? ಮತ್ತೆ ಹೇಳ್ತಾಳೆ ಅವಳು, ಇನ್ನೊಂದು ಡೈಲಾಗ್ ಹೊಡೀರಿ ನೋಡೋಣ. ನನ್ನ ಹಸುವು ನಿನಗೆ ಡೈಲಾಗು ಅಂತೇಳಿ ಮಜಾ ತಗೋತಾ ಇದೀಯಾ? ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ಇಷ್ಟು ಅದ್ಭುತವಾಗಿ ಡೈಲಾಗ್ ಹೊಡೋದ್ರಲ್ಲ, ಹಾಗೆ ಹೀರೋ ಆಗಬೇಕಿತ್ತು ಅಂತ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನನಗೆ ಹಸುವು ನಿನಗೆ ಕಾಮಿಡಿ.
ಅದಕ್ಕೆ ಸಿಂಪಲ್ಲಾಗಿ 5 ನಿಮಿಷಕ್ಕೆ ಇನ್ಸ್ಟಂಟ್ ಮ್ಯಾಗಿನ ರೆಡಿ ಮಾಡಿಕೊಡ್ತೀಯಾ? ಅದಕ್ಕೆ ಗುಂಡ್ಲು ಅಬ್ಬಬ್ಬಬ್ಬ ನನಗಾಗಲ್ಲಪ್ಪ, ಈಗ ಒಲೆ ಮೇಲೆ ನಿಂತ್ಕೊಂಡು ನನಗೆ ತಲೆನೋವು ಬಂದುಬಿಡ್ತಿದೆ, ನಾನು ನಿದ್ದೆ ಬರ್ತಾಯಿದೆ, ನಾನು ಮಲ್ಕೋತೀನಿ. ಅದಕ್ಕೆ ಜೊತೆ ಬಿತ್ಕೊ ಆರಾಮಾಗಿ ಮಲ್ಕೋ, ಕಾಯಿ ಎಣ್ಣು ಇದೆಲ್ಲ ಬಿಲ್ಡಪ್ ತಗೊಂಡೆ, ಈಗ ಮಲ್ಕೋತಿದ್ದೀಯಾ? ಅಲ್ಲ, ಭೂಮಿ ತಾಯವ್ವ ಅಂತ ಹೆಸರಿಟ್ಕೊಂಡೇ ಹುಡ್ತೆ ಅನಿಸುತ್ತೆ, ಅದಕ್ಕೆ ಹುಡ್ತಾ ನಿನ್ನ ತಾಯಿ ಅಂತ ಕರೆದಿರಬೇಕು. ಅದನ್ನ ಇಟ್ಕೊಂಡು ಭಯಂಕರ ಬಿಲ್ಡಪ್ ತೊಗೊಂಡಿದ್ದೀಯಲ್ವ? ಅಬ್ಬಬ್ಬಬ್ಬಬ್ಬಬ್ಬ. ಅದಕ್ಕೆ ಭೂಮಿ ಸಿಟ್ಟಾಗಿ ಎದ್ದುಬಿಟ್ಟು ಆ ಕಡೆ ಹೋಗ್ತಾಳೆ. ಅದಕ್ಕೆ ಅಜ್ಜಿತು, ಏಯ್ ಮೆಂಟ್ಲು ಮಾತಾಡ್ತದೆ, ಆ ಕಡೆ ಹೋಗ್ತಿದೆಯಲ್ಲ ಅಂತಾನೆ. ಅಷ್ಟರಲ್ಲಿ ಭೂಮಿ ಅನ್ನದ ತಟ್ಟೆ ತಂದುಬಿಟ್ಟು ಹಿಡಿತಾಳೆ ಅವನ ಮುಂದೆ. ತಗೊಳ್ಳಿ ಸಾಹೇಬ್ರೆ, ನನಗೆ ಗೊತ್ತು ನೀವು ಹಸಿವು ತಡೆಯಲ್ಲ ಅಂತ ಹೇಳಿ, ಹಾಗಾಗಿ ನೀರು ತರಬೇಕಾದ್ರೆ ಅನ್ನ ಸಾಂಬಾರು ಕೂಡ ತಂದಿದ್ದೆ ಅಂತ ಹೇಳ್ತಾಳೆ. ಹಂಗಂದ್ಬಿಟ್ಟು ಅವಳು ಒಂದು ಕುರ್ಚಿನ ಮುಂದಕ್ಕೆ ಎಳ್ಕೊಳ್ತಾಳೆ, ಎಳ್ಕೊಂಡು ಕೂತ್ಕೋತಾಳೆ. ಕೂತ್ಕೊಂಡಾಗ ಅವನು ಎಲ್ಲ ಕಲಿಸ್ಬಿಟ್ಟು ಅವಳಿಗೂ ಒಂದು ಗುಕ್ ತಿನ್ಸಕ್ಕೆ ಹೋಗ್ತಾನೆ. ಅವಳವಾಗ ಆಗಲೇ ಹೇಳಿದ ಮಾತು ಕರೆಕ್ಟು. ಅದಕ್ಕೆ ಅಜ್ಜಿ ಹೇಳ್ತಾನೆ, ದಿನಕ್ಕೆ 1,000 ಮಾತಾಡ್ತೀವಿ, ಯಾವ್ದು ಕರೆಕ್ಟು ಯಾವ್ದು ತಪ್ಪು? ಅದಕ್ಕೆ ಅಜ್ಜಿ ಭೂಮಿ ಹೇಳ್ತಾಳೆ, ಅಲ್ಲ ಆಗ ಡೈಲಾಗ್ ಹೇಳಿದ್ರಲ್ಲ, ಹೀರೋ ಆಗಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಅಜಿತ್ ಇದ್ದವನು KGF 3 ಅಂತಾಳೆ ಭೂಮಿ. ಹೌದೌದೌದು, KGF 3 ನೀನು ಡೆವಿಲ್ ಮಾಡ್ಬಿಟ್ಟು ನಾನು ಹೀರೋ ಆಯ್ತೇನೆ, ತಿನ್ನೋ ಫಸ್ಟು. ಅದಕ್ಕೆ ಭೂಮಿ ಇದ್ದವಳು ತಿನ್ಸಿ ಅಂತಾಳೆ. ಮತ್ತೆ ಭೂಮಿ ಇದ್ದವಳು, ಸಾಹೇಬ್ರೆ ನೀವು ಮನಸ್ವಿನಿ ಬಗ್ಗೆ ತನಿಖೆ ಮಾಡ್ತಿರೋದನ್ನ ಕೇಳಿಸ್ಕೊಂಡೆ, ಆ 20 ವರ್ಷಗಳ ಹಿಂದಿನ ಲೆಡ್ಜರು ಸಿಗೋಕ್ ಸಾಧ್ಯನಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಗೊತ್ತಿಲ್ಲ, ಹುಡುಕಬೇಕು. ಆ ಮಾರ್ಗ ಇಲ್ಲ ಅಂದ್ರು ಬೇರೆ ಯಾವ್ದಾದ್ರು ಒಂದು ದಾರಿ ಇದ್ದೇ ಇರುತ್ತೆ ಅಂತ ಹೇಳಿ ಊಟ ತಿನ್ನಿಸ್ತಾನೆ ಅವಳಿಗೆ. ಮನಸ್ವಿ ಬದುಕಿದಳೆ ಅಂದ ತಕ್ಷಣ ಮಾವ ಎಷ್ಟು ಖುಷಿ ಪಟ್ರು ನೋಡು. ಸಾಹೇಬ್ರೆ, ಮನಸ್ವಿನಿ ಹುಡುಕೋ ವಿಚಾರದಲ್ಲಿ ನಂದು ಏನೇ ಸಹಾಯ ಬೇಕಾದರೂ ಕೇಳಿ ನಾನು ಮಾಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಅದಕ್ಕೆ ಅಜಿತ್ ಇರ್ತಾನೆ, ಬೇಡಮ್ಮ ಬೇಡ, ನೀನು ಜೊತೆನೇ ಇರೋದಕ್ಕೆ ನಾನು ಕೆಲಸ ಕಳ್ಕೊಂಡು ಈಗ ಕೂತಿರೋದು. ಅದಕ್ಕೆ ಭೂಮಿ ಸಿಟ್ಟು ಮಾಡ್ಕೊಂಡು ಕೂತ್ಕೋತಾಳೆ. ಆದರೆ ಅಜಿತ್ ಇದ್ದವನು, ನೋಡು ನೀನು ಹೊಟ್ಟೆ ಹಶ್ವು ಅಂದ ತಕ್ಷಣ ಈ ರೀತಿ ಅರೇಂಜ್ ಮಾಡ್ದಲ್ಲ, ಆ ಥರ ಅರೇಂಜ್ ಮಾಡು, ಸಾಕು, ನನಗೆ ಇನ್ನೇನು ಬೇಡ. ಅದಕ್ಕೆ ಮತ್ತೆ ತಿನ್ಸಕ್ಕೆ ಹೋಯ್ತಾನೆ ಅವಳಿಗೆ, ನಂಗೆ ಬೇಡ ಸಾಕು ಅಂತೇಳಿ ಊದ್ಕೋತಾಳೆ. ಅಂದರೆ ಅಜಿತ್ತು ತಟ್ಟೆ ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಮತ್ತೆ ಭೂಮಿ, ಕೊಡಿ ನಾನು ತೊಗೊಂಡೋಗ್ತೀನಿ ಅಂಥೇಳಿ ಅಡುಗೆ ಮನೆಗೆ ತೊಗೊಂಡೋಗ್ತಾಳೆ. ಇವನು ಕೂಡ ಹಿಂದಿಂದನೇ ಬರ್ತಾನೆ. ಸಂಗೀತ ಮೆಟ್ಲು ಇಳಿತಾ ಪಾಪ ನನ್ನ ಮಗ ಹಸ್ಕೊಂಡು ಮಲ್ಕೊಬಿಟ್ಟಿದ್ದಾನೆ, ಬೇಜಾರಿನಲ್ಲಿ ಊಟ ಬೇಡ ಅಂತ ಅವ್ನು ಬೇಡ ಅಂತಾಗೆ ಭೂಮಿನೂ ಊಟ ಬೇಡ ಅಂತಲು. ಇಬ್ಬರು ಪಾಪ ಹಸ್ಕೊಂಡಿದ್ದಾರೆ, ಇಬ್ಬರಿಗೂ ಊಟ ತೊಗೊಂಡೋಗಿ ಕೊಡ್ಬೇಕು ಮೊದಲು ಅಂತೇಳಿ ಅಡುಗೆ ಮನೆಗೆ ಬರ್ತಾಳೆ. ಇಬ್ಬರು ನಿಂತಿರ್ತಾರೆ ಅಲ್ಲಿ. ಭೂಮಿ ಇದ್ದವಳು, ಸಾಹೇಬ್ರೆ ರೂಮಲ್ಲೇ ಸಿಂಕ್ ಇತ್ತಲ್ಲ, ಅಲ್ಲೇ ಕೈ ತೊಳ್ಕೊಳ್ಳೋದಲ್ವಾ, ಇಲ್ಲಿಗೆ ಯಾಕೆ ಬಂದ್ರಿ? ಅದಕ್ಕೆ ಅಜಿತ್ ಹೇಳ್ತಾನೆ, ಅನ್ನಕ್ಕೆ ಕೈನ ಸ್ನಾನ ಮಾಡೋ ಜಾಗದಲ್ಲಿ ಯಾಕೆ ತೊಳ್ಕೊಳ್ಳೋದು ಅಂತ ಬಂದೆ. ನೀನು ತಿನ್ನಿಸಿದ್ದು ಹೊಟ್ಟೆ ತುಂಬ್ತೋ ಇಲ್ವೋ, ಹಾಲಾದರೂ ಕುಡಿ. ಬೇಡ ಸಾಹೇಬ್ರೆ, ನಿಮ್ಮದು ದೊಡ್ಡ ಕೈ, 3 ಸತಿ ತಿನ್ನೋದನ್ನು ಒಂದೇ ಸತಿ ತಿನ್ನಿಸ್ಬಿಟ್ಟಿದ್ದೀರ ನನಗೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇರಲಿ ಬಿಡು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಗೊತ್ತಿದೆ, ನೀನು ಬಾಯಿ ತುಂಬ ಊಟ ಮಾಡ್ತೀವಿ, ದೇವ್ರು ಒಳ್ಳೇದು ಮಾಡಲಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಊಟ ಮಾಡೋದಕ್ಕೆ ದೇವ್ರು ಒಳ್ಳೇದು ಮಾಡಿಬಿಡ್ತಾನ? ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಊಟ ಮಾಡಿದೆ ಮಲಗಿದ್ದಾಗ ಅಮ್ಮ ಊಟ ತಂದಿಡ್ತಾ ಇದ್ರು, ಅವ್ರನ್ನ ಬಿಟ್ಟರೆ ಆ ಕೆಲಸ ಮಾಡಿದ್ದು ನೀನು ಭೂಮಿ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಈ ಕಡೆ ಸಂಗೀತ ನಿಂತ್ಕೊಂಡು, ಸದ್ಯ ತಾಯಿ ತರ ನೋಡ್ಕೊಳ್ಳೋ ಅಂತ ಸೊಸೆ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು ಅಂತಾಳೆ. ಅಷ್ಟರಲ್ಲಿ ಅಜಿತ್ ಕೂಡ ಅದಕ್ಕೆ ತಾಯಿ ಸ್ಥಾನ ತುಂಬಿದ್ದಕ್ಕೆ ಥ್ಯಾಂಕ್ಸ್ ಭೂಮಿ. ಅದಕ್ಕೆ ಸಂಗೀತ ಇಲ್ಲಿ ಮನ್ಸಿನಲ್ಲಿ ಅನ್ಕೊಡ್ತಾಳೆ, ಕಟ್ಕೊಂಡಿರೋ ಹೆಂಡತಿ ಗಂಡನ್ನ ತಾಯಿ ತರ ನೋಡ್ಕೊಂಡ್ರೆ ಕೊನೆ ಉಸಿರಿಗೂ ಕೂಡ ಚೆನ್ನಾಗಿರ್ತಾನೆ. ಇಂಥ ಸೊಸೆ ನಾನು ಪಡೆದಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು, ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರ್ಲಿ. ಅದಕ್ಕೆ ಭೂಮಿ ಹೇಳ್ತಾಳೆ, ನೋಡಿ ದಿನ ಊಟ ಇಲ್ದಲೆ ಮಲಗಬೇಡಿ, ನನಗೆ ಇದೊಂದು ಪಾರ್ಟ್ ಟೈಮ್ ಜಾಬ್ ಆಗ್ಬಿಟ್ಟಿದೆ. ಅದಕ್ಕೆ ಅಜಿತ್ ಹೇಳ್ತಾರೆ, ಈ ಮೆಂಟ್ಲು ನಾನೇನೇನು ಊಟ ತಗೋಬ ಅಂತ ಹೇಳಿದ್ನ, ಹೋಗ್ಲಿ ಪಾಪ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಡೌ ಮಾಡ್ತೀಯಾ ಅಂತ ಅಂತಾನೆ. ಸಂಗೀತ ದೃಷ್ಟಿ ತಕ್ಕೊಂಡು ಹೊಟ್ಟೋಗ್ತಾಳೆ. ಇವಳು ಜೊತೆನಲ್ಲಿ ಹೋಗ್ತಾರೆ ಇಬ್ರು ಕೂಡ. ಬೆಳಗಾಗುತ್ತೆ. ಬೆಳಗಾಗ್ತಿದ್ದಾಗೆ ಅವಳು ಸ್ನಾನ ಮಾಡ್ಬಿಟ್ಟು ಅಂತಾಳೆ, ಮಲಗಿರೋನು ಹೇಳ್ತಾನೇನು ಅಂತ. ಅವನು ಎದ್ದೋಳಬೇಡ, ಸದ್ಯ ಎದ್ದಿಲ್ಲ ಅಂತೇಳಿ ಬಂದು ಸೀರೆ ಹಾಕೋತಾ ಇರ್ತಾಳೆ. ಅವನು ಇದ್ದಕ್ಕಿದ್ದಂಗೆ ಎದ್ದು ಬಿಡ್ತಾನೆ. ಅಯ್ಯೋ ಅಂತ ಕಿರ್ಚ್ಕೊಬಿಡ್ತಾಳೆ. ಅದಕ್ಕೆ ಇವನಿಗೆ, ಅಯ್ಯೋ ಮೆಂಟ್ಲು ಏನ್ ಹೆಂಗಸ್ರಪ್ಪ ಅಂತ ಹೇಳಿ ಅಂತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿರೋದೇ ಇಲ್ಲ. ನೀವು ಎದ್ಬಿಟ್ಟು ಗೊತ್ತಾಗ್ಬಾರ್ದ ನಿಮ್ಗೆ? ಒಳ್ಳೆ ಚೆನ್ನಾಯ್ತಲ್ಲ, ನನಗೆ ಇಷ್ಟು ಬೇಗ ಹೆಚ್ಚಾಗುತ್ತೆ ಅಂತ ಗೊತ್ತಿತ್ತ? ನೀನೇನು ಇಷ್ಟು ಬೇಗ ಸ್ನಾನ ಮಾಡಿದ್ರೆ ಆಗೋದೇ ಇಲ್ವಾ ನಿನಗೆ? ಅಯ್ಯೋ ಸಾಹೇಬ್ರೆ, ಸ್ನಾನ ಏನಕ್ಕೆ ಮಾಡ್ತೀವಿ ಗೊತ್ತಿಲ್ವಾ ಇಷ್ಟು ಬೇಗ
ಇವತ್ತು ಶಿವರಾತ್ರಿ, ಶಿವನಿಗೆ ಅಭಿಷೇಕ ಎಲ್ಲ ಮಾಡ್ಬೇಕು, ಯಾವಾಗ್ಲೂ ಶಿವ ಶಿವ ಅನ್ಬೇಕು ಗೊತ್ತಾ. ಓ ಹೌದಾ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಅದಕ್ಕೆ ಇವತ್ ಬೇಗ ಸ್ನಾನ ಮಾಡಿರೋದು, ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಅದೆಲ್ಲ ಆಗೋದಿಲ್ಲ, ನಾನ್ ಬಟ್ಟೆ ಗಿಟ್ಟೆ ಕಟ್ಕೊಳ್ಳೋದಿಲ್ಲ, ಈಚೆಗೆ ಹೋಗ್ತೀನಿ. ಆ ಹಾಗೆ ಕೂದ್ಲನ್ನ ಡ್ರೈವರ್ ಅಲ್ಲಿ ಚೆನ್ನಾಗಿ ಹೊಲ್ಸ್ಕೊ, ರಾತ್ರಿ ನನಗೆ ನಿದ್ರಾಭಂಗ ಮಾಡ್ಬಿಡ್ತೀಯ. ಅದಕ್ಕೆ ಬನ್ನಿ ಅಂತಾಳೆ. ಹೋಗಿ ಮತ್ತೆ. ಅದಕ್ಕೆ ಅಜಿತ್ ಇದ್ದವನು, ಬೆಳಗ್ಗೆ ಎದ್ದ ತಕ್ಷಣ ನಿನ್ ಮುಖ ನೋಡ್ಬಿಟ್ಟಲ್ಲ, ಮೈಂಡ್ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಹೋಯ್ತೀನಿ ನಾನು. ನೋಡು, ವಿಲ್ ಡೆಡ್ಡು. ನಾನು ಏನ್ ಗೊತ್ತಾ, ಇಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಕೂಡ ಧೃತರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಂಧಾರ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡು ಆಚೆ ಹೋಗ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.